ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಪ್ರಿಯಾ ಗೌಡ. ಕಷ್ಟಗಳನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ನೀವೇ ಹೇಳಿ. ಆದರೆ ದುರಾದೃಷ್ಟವಶಾತ್ ಅಂದರೆ ಕಷ್ಟಗಳು ಬಂದಾಗ ಅದನ್ನು ಸಮರ್ಥವಾಗಿ ಎದುರಿಸುವಂಥ ಶಕ್ತಿ ಎಲ್ಲರಲ್ಲೂ ಇರೋದಿಲ್ಲ. ಅಂಥ ಸಮಯದಲ್ಲಿ ನಾವು ದೈವಶಕ್ತಿ ಮೊರೆ ಹೋಗ್ತೇವೆ. ನಮ್ಗಳಿಗೆಲ್ಲ ಚಿಕ್ಕ ವಯಸ್ಸಿಂದನೂ ಅಷ್ಟೇ ದೇವ್ರಂದ್ರೆ ಫಸ್ಟ್ ನೆನಪಾಗೋದು ತಿರುಪತಿ ತಿಮ್ಮಪ್ಪ ಸ್ವಾಮಿ, ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿ ಮತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ. ಹಾಗೇನೆ ಇಲ್ಲೊಂದು ಬೆಂಗಳೂರಿನಲ್ಲಿ ಮಿನಿ ಮಂತ್ರಾಲಯ ಅಂತ ಒಂದು ಜಾಗನೇ ಇದೆ. ಅಲ್ಲಿ ಬಂದು ಬೆಂಗಳೂರಿನ ಮಂತ್ರಾಲಯ ಅಂತಲೇ ಈ ನಡುವೆ ಅದು ಫೇಮಸ್ ಆಗಿದೆ. ಸೊ ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಾನು ನಿಮಗೆ ಆ ಮಿನಿ ಮಂತ್ರಾಲಯ ಅಂದರೆ ಕಾಮಧೇನು ಕ್ಷೇತ್ರನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಈ ದೇವಸ್ಥಾನಕ್ಕೆ ನಾನು ಇದೇ ಮೊದಲೆಲ್ಲ ಹೋಗ್ತಾ ಇರೋದು. ನಮ್ಮ ಮನೆಯಿಂದ ತುಂಬಾ ಹತ್ರ ಇದೆ ಈ ದೇವಸ್ಥಾನ. ತುಂಬ ಸಲ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಪ್ರತಿ ಗುರುವಾರ ಈ ದೇವಸ್ಥಾನಕ್ಕೆ ನಾವು ಮಿಸ್ ಮಾಡದೆ ಹೋಗ್ತಾ ಇದ್ವಿ. ಬಟ್ ಈ ನಡುವೆಯಿಂದ ಬರೋದೇ ಲೇಟ್ ಆಗ್ತಾ ಇದೆ. ಸೊ ಸ್ವಲ್ಪ ಈ ನಡುವೆ ಮಿಸ್ ಆಗ್ತಾ ಇದೆ ಹೋಗೋದ್ರಿಂದ. ಬಟ್ ನನಗೆ ನಿನ್ನೆ ಥರ್ಸ್ಡೇ ಅಂದರೆ ಈ ವ್ಲಾಗ್ನ ನಾನು ಇವತ್ತು ಫ್ರೈಡೇ ಆಗ್ತಾ ಇದ್ದೀನಿ. ಥರ್ಸ್ಡೇ ನನಗೆ ಯಾವಾಗ ಫ್ರೀ ಇರುತ್ತೋ ನಂಗೆ ಸಾಧ್ಯ ಆದಾಗೆಲ್ಲ ನಾನು ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಹೋಗ್ತೀವಿ. ಆ್ಯಂಡ್ ಈ ದೇವಸ್ಥಾನದಲ್ಲಿ ತುಂಬಾ ವಿಶೇಷತೆಗಳಿದೆ. ಆ ವಿಶೇಷತೆಗಳ ಬಗ್ಗೆ ಇವತ್ತು ನನ್ನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮಿಸ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ. ಸೊ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರೋದು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತೀವಲ್ಲ ಪಾರ್ಕಿಂಗಿಂದ ಮುಂದಕ್ಕೆ, ಅಲ್ಲಿ ಹೋಗ್ತಾ ಈ ರೀತಿ ನಿಮಗೆ ಅಂಗಡಿಗಳು ಕಾಣಿಸುತ್ತೆ. ಎಲ್ಲ ರೀತಿ ಸೊಪ್ಪುಗಳು ನಿಮಗೆ ಸಿಗುತ್ತೆ. ನಮ್ಮೂರ ಕಡೆ ಒಣಗನೆ ಸೊಪ್ಪು ಅಂತ ಹೇಳ್ತೀವಿ, ಆ ಸೊಪ್ಪು ಕೂಡ ಇಲ್ಲಿ ಫ್ರೆಶ್ ಆಗಿ ನಿಮಗೆ ಸಿಗುತ್ತೆ. ನುಗ್ಗೆ ಸೊಪ್ಪು ಆ್ಯಂಡ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅದು ಬಿದ್ರು ಕಡಲೆ ಅಂತ ಕರಿತೀವಿ ನಾವು. ಅದ್ರಲ್ಲಿ ಸಾಂಬಾರು ಕೂಡ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಒಂದೆಲ್ಗ ಸೊಪ್ಪು ಕೂಡ ಸಿಗುತ್ತೆ. ಎಲ್ಲನೂ ಕ್ಲೀನಾಗಿ ಫ್ರೆಶ್ ಆಗಿರುತ್ತೆ. ಸೊ ನಿಮಗೆ ಬೇಕಾದ್ರೆ ಇಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಕಂಪ್ಲೀಟಾಗಿ 2 ವೀಲರ್ ಪಾರ್ಕಿಂಗ್ ಸಿಗುತ್ತೆ. 4 ವೀಲರ್ ಪಾರ್ಕಿಂಗ್ ಕೂಡ ಸಪ್ರೇಟಾಗೇ ಇದೆ. ಸೊ ಈ ದೇವಸ್ಥಾನ ಬಂದು ಕಾಮಧೇನು ಕ್ಷೇತ್ರ ಅಂತಲೇ ಫೇಮಸ್ ಆಗಿದೆ. ಸೊ ಇದು ಬಂದು 30 ಕಿಲೋಮೀಟ್ರ್ ಬೆಂಗಳೂರಿಂದ ದೂರದಲ್ಲಿದೆ. ಮಾಗಡಿ ರೋಡ್ ಸೈಡಿಂದ ಬಂದರೆ ಜಸ್ಟ್ 7 ಕಿಲೋಮೀಟ್ರಲ್ಲೇ ಈ ದೇವಸ್ಥಾನ ಸಿಗುತ್ತೆ. ಇದಿರೋದು ಎಕ್ಸಾಕ್ಟಾಗಿ ವಡ್ರಳ್ಳಿ ಅನ್ನೋ ಒಂದು ಊರಲ್ಲಿ, ಅಂದರೆ ಕಂಸಂದ್ರ ಮೇನ್ ರೋಡು, ದಾಸನಪುರ ಹುಬ್ಳಿ ಬರುತ್ತೆ. ಈ ದೇವಸ್ಥಾನ ಟೈಮಿಂಗ್ಸು ಪ್ರತಿದಿನ 8:30 ಸಂಜೆ 7:30 ಇರುತ್ತೆ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳಬೇಕು ಅಂದರೆ, ವಿಶ್ವದಲ್ಲಿ ಏಕೈಕ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಲೇಖನ ಮಹಾಯಜ್ಞದ ಪುಸ್ತಕ ಬೃಂದಾವನ ಇದಾಗಿದೆ. ಅಂದರೆ ಇಲ್ಲಿ ಇರೋದು ಸಾವಿರಾರು ಭಕ್ತರು 108 ಕೋಟಿ ಸಲಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದು ಕೊಟ್ಟಿರುವಂತಹ ಪುಸ್ತಕದಿಂದ ಈ ಬೃಂದಾವನ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಇದ್ರ ಜೊತೆಗೆ ಸಾಲಿಗ್ರಾಮದ ಶಿಲೆಯಲ್ಲೇ ನಿರ್ಮಾಣಗೊಂಡಿರುವ ಭೂವರಹ ದೇವರು, ಮುಖ್ಯ ಪ್ರಾಣ ದೇವರು ಮತ್ತು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ವೃತ್ತಿಕ ಬೃಂದಾವನ ಇಲ್ಲಿದೆ. ಸೊ ಇಲ್ಲಿ ಇನ್ನೂ ಒಂದೇನೆಂದರೆ, ರಾಘವೇಂದ್ರ ಸ್ವಾಮಿ ದೇವರ ಜೊತೆಗೆ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಅನ್ನೋ ಒಂದು ಸನ್ನಿಧಾನ ಕೂಡ ಇಲ್ಲಿದೆ. ಈ ಅಮ್ಮನವರ ಸನ್ನಿಧಾನ ಕೂಡ ಬಂಡೆಗಳಲ್ಲೇ ಉದ್ಭವವಾಗಿದೆ. ಅಂದರೆ ಇಲ್ಲಿ ನಿತ್ಯ ಪೂಜೆ ಯಾವಾಗಲೂ ಮಾಡ್ತಾರೆ. ಅದು ಇಲ್ಲಿ ರಾಯರ ಆದೇಶದ ಮೇರೆಗೆ ಈ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಸನ್ನಿಧಾನನ ಪೂಜೆ ಮಾಡ್ತಾರೆ ಅನ್ನೋದು ಇಲ್ಲಿ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿಯ ಪೂಜೆಯ ವಿಧಾನ ಹೆಂಗೆ ಅಂದರೆ, ತುಪ್ಪದ ದೀಪ ಬೆಳಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಎಂಥ ಕಷ್ಟ ಇದ್ರೂ ಪರಿಹಾರವಾಗುತ್ತೆ ಅನ್ನೋದು ಇಲ್ಲಿನ ವಿಶೇಷತೆ. ಹೇಗೆಂದರೆ ನಮ್ಮ ಶಕ್ತಿಗೆ ಅನುಗುಣವಾಗಿ 5, 7, 9, 18 ಬತ್ತಿಗಳುಳ್ಳ ದೀಪ ಹಚ್ಚಿದ್ರೆ ಅದು ಶ್ರದ್ಧೆ ಮತ್ತು ಭಕ್ತಿಯಿಂದ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಈ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅದೆಂಥ ಕಷ್ಟ ಇದ್ರೂ ಪರಿಹಾರವಾಗುತ್ತೆ ಅನ್ನೋದು ಇಲ್ಲಿನ ವಿಶೇಷತೆ. ಅದಕ್ಕಾಗಿಯೇ ಈ ದೇವಸ್ಥಾನ ಹಲವು ಪವಾಡಗಳ ಕ್ಷೇತ್ರ, ರಾಘವೇಂದ್ರ ಸ್ವಾಮಿ ಮಠ ಅಂತಲೇ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ದೇವಸ್ಥಾನನ ಬೆಂಗಳೂರಿನ ಮಂತ್ರಾಲಯ, ಮಿನಿ ಮಂತ್ರಾಲಯ, ಕಾಮಧೇನು ಕ್ಷೇತ್ರ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಮತ್ತು ಭಾನುವಾರ ವಿಶೇಷ ಭಜನೆ, ಆರತಿ, ರಥೋತ್ಸವ ಮತ್ತು ತೊಟ್ಟಿಲು ಸೇವೆ ನಡೆಯುತ್ತೆ. ಅಂದರೆ ಎವ್ರಿ ಗುರುವಾರ ಮತ್ತು ಭಾನುವಾರ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಇರುತ್ತೆ. ಸೊ ಭಕ್ತಾದಿಗಳು ಯಾರಾದರೂ ಹೋದರೂ ಕೂಡ ಅಷ್ಟೇ ಅನ್ನ ಸಂತರ್ಪಣೆ ಇರುತ್ತೆ. ಪ್ರಸಾದ ತಗೊಂಡು ನಿಮ್ಮ ಕೈಲಾದಷ್ಟು ಸಹಾಯ, ಅಂದರೆ ನೀವೇನಾದರೂ ಅನ್ನದಾನಕ್ಕೆ ಸಹಾಯ ಮಾಡ್ತೀರಿ ಅಂದರೆ 100ರಿಂದ ನಿಮಗೆ 1000 ಲಕ್ಷವರೆಗೂ ನೀವು ದೇವರಿಗೆ ಅಂದರೆ ಅನ್ನ ಸಂತರ್ಪಣೆಗೆ ಸಹಾಯ ಮಾಡ್ಬೋದು. ಸೊ ಇಲ್ಲಿ ಕಾಣಿಸ್ತಿರೋದೆ ಸಾಲಿಗ್ರಾಮ ಶಿಲೆಯಲ್ಲೇ ನಿರ್ಮಾಣ ಆಗಿರುವಂತಹ ಭೂವರಹ ದೇವರು, ಮುಖ್ಯ ಪ್ರಾಣ ದೇವರು ಹಾಗೂ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ವೃತ್ತಿಕ ಬೃಂದಾವನ ಇದಾಗಿದೆ.
ಇದು ನೋಡೋದಕ್ಕೆ ಥೇಟ್ ಮಂತ್ರಾಲಯದಲ್ಲಿರುವಂತಹ ಬೃಂದಾವನ ಥರನೇ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಗುರುವಾರದೊತ್ತು ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಸೊ ನೀವು ಆ ಭಜನೆ ನಡೆಯುವಂಥ ಟೈಮಿಂಗ್ಸ್ನಲ್ಲಿ ಈ ತೊಟ್ಲು ಪೂಜೆ ಕೂಡ ಮಾಡ್ತಾರೆ, ಅದನ್ನು ಕೂಡ ನಾವು ನೋಡಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಬಂದು ಒಂದ್ಸಲ ಪೂಜೆ ಮಾಡಿಸ್ಕೊಂಡು ಹೋಗಿ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಸನ್ನಿಧಾನ ಕೂಡ ಇದೆ. ಇಲ್ಲೇನಂತ ಅಂದರೆ ಅಮ್ಮನವರ ಸನ್ನಿಧಾನ ಬಂಡೆಗಳಲ್ಲೇ ಉದ್ಭವವಾಗಿದೆ ಅನ್ನೋದು ಇಲ್ಲಿನ ವಿಶೇಷತೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಪ್ರತಿ ತಿಂಗಳ ಮೊದಲನೇ ಶನಿವಾರ ಮತ್ತು ಭಾನುವಾರದಂದು 27 ಲೀಟರ್ ಹಾಲಿನಲ್ಲಿ ಈ ದೇವರಿಗೆ ಅಭಿಷೇಕ ಮಾಡಲಾಗ್ತದೆ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಅವಾಗ ಕೂಡ ನೀವು ಬರ್ಬೋದು, ಬಂದು ದೇವ್ರ ದರ್ಶನ ಮಾಡಿ ಕೂಡ ಹೋಗ್ಬೋದು. ದರ್ಶನ ಎಲ್ಲ ಆದಮೇಲೆ ನಿಮಗೆ ಥೇಟ್ ಮಂತ್ರಾಲಯದಲ್ಲೇ ಯಾವ ರೀತಿ ಪ್ರಸಾದ ಸಿಗುತ್ತೋ ಇಲ್ಲೂ ಕೂಡ ಅಷ್ಟೇ ನೀವು ಪ್ರಸಾದನ ಕೊಂಡ್ಕೊಳ್ಬೋದು. ಇದು ನೀವಲ್ಲಿ 50 ರೂಪಾಯಿ ಪೇ ಮಾಡಿದ್ರೆ ನಿಮಗೆ ಈ ಪ್ರಸಾದ ಕೊಡ್ತಾರೆ. ಸೇಮ್ ಮಂತ್ರಾಲಯದಲ್ಲಿ ಹೇಗಿರುತ್ತೋ ಅದೇ ರೀತಿ ಟೇಸ್ಟ್ ಕೂಡ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ದೇವ್ರ ದರ್ಶನ ಎಲ್ಲ ಆದಮೇಲೆ ನಿಮಗೆ ಗುರುವಾರ ಮತ್ತು ಭಾನುವಾರದಂದು ಈ ರೀತಿ ನಿಮಗೆ ಅನ್ನ ಸಂತರ್ಪಣೆ ಇರುತ್ತೆ. ನಿಮಗೆ ಕೈಲಾದಷ್ಟು ನೀವು ಅಲ್ಲೂ ಕೂಡ ಅಷ್ಟೇ ಅನ್ನದಾನ ಮಾಡಬಹುದು. ಆ್ಯಂಡ್ ಇಲ್ಲಿ ನಾವು ಹೋಗಿದ್ದೀರ ನಮಗೆ ಈ ರೀತಿ ಸ್ವೀಟ್ ಪೊಂಗಲ್ ಕೊಟ್ಟಿದ್ರು, ತುಂಬಾ ಚೆನ್ನಾಗಿದೆ. ದೇವ್ರ ಪ್ರಸಾದ ಅಂದಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗೂ ಕೂಡ ಅಷ್ಟೇ ಎಲ್ಲೇ ಹೋದರೂ ದೇವಸ್ಥಾನಗಳಿಗೆ ನಾವು ಪ್ರಸಾದ ಮಿಸ್ ಮಾಡಲ್ಲ. ಎಲ್ಲರೂ ಕೂಡ ಪ್ರಸಾದ ತಿಂದು ನೆಮ್ಮದಿಯಾಗಿ ದೇವ್ರ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ಇದೇ ಈ ದೇವಸ್ಥಾನದ ವಿಶೇಷತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೊನೆಯದಾಗಿ ನಾನು ಒಂದು ಹೇಳಲೇಬೇಕು, ಈ ದೇವಸ್ಥಾನದಲ್ಲಿ ಇದೇ ದೇವಸ್ಥಾನನೇ ಅಂತಲ್ಲ, ಯಾವ ದೇವಸ್ಥಾನದಲ್ಲಿ ಕೂಡ ಅಷ್ಟೇ ಕಾಯಿ ಕಟ್ಟೋದಾಗ್ಲಿ, ದೀಪ ಹಚ್ಚೋದಾಗ್ಲಿ, ಅಥವಾ ನೀವು ಇನ್ನೊಂದು ಏನೇ ಸೇವೆ ಮಾಡೋದಾಗ್ಲಿ ಅದೆಲ್ಲ ನಿಮ್ಮ ನಂಬಿಕೆಗಳಿಗೆ ಬಿಟ್ಟದ್ದು. ಅದು ಹಿಂಗೆ ಮಾಡಬೇಕು, ಇದೇ ರೀತಿ ಮಾಡಬೇಕು ಅನ್ನೋದನ್ನ ಎಲ್ಲೂ ಕೂಡ ಬರ್ದಿಲ್ಲ, ಇಲ್ಲ ಯಾವುದೇ ದೇವ್ರು ಕೂಡ ಹೇಳಿಲ್ಲ. ಅದೆಲ್ಲ ನಮ್ಮ ಮನುಷ್ಯನ ನಂಬಿಕೆಗೆ ಅನುಗುಣವಾಗಿದ್ದು. ಸೊ ನಿಮ್ಗಿಷ್ಟ ಇದ್ರೆ ದೀಪ ಹಚ್ಚಿ ಬನ್ನಿ, ಇಲ್ಲ ಅಂದರೆ ಬೇರೆ ದೇವಸ್ಥಾನಗಳಲ್ಲಿ ಕೂಡ ಅಷ್ಟೇ. ಇದ್ರ ಹಿಂದೆ ನಾನು ಕಾಟೇರಮ್ಮ ದೇವಸ್ಥಾನದ್ದು ವಿಡಿಯೋ ಕೂಡ ಮಾಡಿದೆ. ಅದು ನಾನು ಹೋದಾಗ ಅಷ್ಟೇನು ಯಾವುದೇ ಕಾಂಟ್ರವರ್ಸಿ ಇರಲಿಲ್ಲ ಅಥವಾ ಏನೇ ಪ್ರಾಬ್ಲಮ್ ಇರಲಿಲ್ಲ. ಅಲ್ಲಿ ಕಾಯಿ ಕಟ್ಟಿ ಪೂಜೆ ಮಾಡೋದು ಜನಗಳ ನಂಬಿಕೆ. ಅಲ್ಲೂ ಕೂಡ ಅಷ್ಟೇ ಯಾರು ಹೇಳಿಲ್ಲ ಮಾಡಲೇಬೇಕು ಮ್ಯಾಂಡೇಟ್ರಿ ಅನ್ನೋದು. ನೀವು ಹೋಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬಂದರೂ ಕೂಡ ನಿಮಗೆ ಒಳ್ಳೇದಾಗತ್ತೆ. ಆ ಕಾಯಿ ಕಟ್ಟಲೇಬೇಕು ಅನ್ನೋ ಅವಶ್ಯಕತೆ ಎಲ್ಲೂ ಕೂಡ. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಒಬ್ಬರು ಯಾರೋ ಮೆಸೇಜ್ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿದ್ರಿ, ಇದೇನು ಪ್ರಮೋಷನಲ್ ವಿಡಿಯೋನ ನೀವು ಕಾಟೇರಮ್ಮ ಟೆಂಪಲ್ದು ಮಾಡಿರೋದು ಅಥವಾ ನಿಮ್ಮ ಸ್ವಂತ ಎಕ್ಸ್ಪೀರಿಯನ್ಸಿಂದ ನೀವು ಇದನ್ನು ಹೇಳಿದ್ದೀರಾ ಅಂತ. ಬಟ್ ನಾನು ಅದಕ್ಕೆ ಕ್ಲಾರಿಟಿ ಕೊಡಲೇಬೇಕು. ಅದು ಯಾವುದೇ ರೀತಿಯಾದ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾವು ಹೋದಾಗ ಅಲ್ಲಿನ ಧರ್ಮಾಧಿಕಾರಿಗಳು ಯಾರಿದ್ದಾರೆ ಅವ್ರು ಅಲ್ಲೇ ಇದ್ದರು. ಸೊ ನಾನು ಕರೆದು ಅವರನ್ನು ಮಾತಾಡಿದೆ. ಅವರು ಕೂಡ ಅಷ್ಟೇ ನಮಗೆ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ನನಗೇನು ಅನ್ನಿಸ್ತು ಅಂತ ಅಂದರೆ, ಅವರೇನು ಅಲ್ಲಿ ನೀವು ಬಂದು ಕಾಯಿ ಕಟ್ಟಲೇಬೇಕು ಅಂತ ಏನು ಡಿಮ್ಯಾಂಡ್ ಮಾಡ್ತಿಲ್ಲ. ನಿಮ್ಮ ನಂಬಿಕೆ ಅದು. ನೀವು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂದರೂ ಅಡ್ಡಿ ಇಲ್ಲ, ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಕಾಯಿ ಕಟ್ಟೋದು ಬಿಡೋದು ನಮ್ಮ ನಂಬಿಕೆಗೆ ಬಿಟ್ಟಿರೋದು. ಇಲ್ಲೂ ಕೂಡ ಅಷ್ಟೇ ದೀಪ ಹಚ್ಚೋದಾಗಲಿ ಇದು ನಿಮ್ಮ ನಂಬಿಕೆಗೆ ಬಿಟ್ಟಿರೋದು. ನಿಮ್ಗೆ ಇಷ್ಟ ಇದ್ರೆ ಹಚ್ಬೋದು, ಇಲ್ಲ ಜಸ್ಟ್ ಪೂಜೆ ಮಾಡಿಸ್ಕೊಂಡು ಹೋದ್ರು ದೇವ್ರು ಒಳ್ಳೇದು ಮಾಡೇ ಮಾಡುತ್ತೆ. ಸೊ ಇದಿಷ್ಟೇ ನಾನು ಕ್ಲಿಯರ್ ಮಾಡಬೇಕಾಗಿತ್ತು. ಸೊ ನೀವು ಕೂಡ ಅಷ್ಟೇ, ನಾನು ಇದ್ರ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ ಮಾಡ್ತೀನಿ. ನೀವೆಲ್ಲರೂ ಕೂಡ ಹೋಗಿ ದೇವಸ್ಥಾನನ ದರ್ಶನ ಮಾಡ್ಕೊಂಡು ಬನ್ನಿ. ನಮ್ಮ ಈ ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ಆವಾಗವಾಗ ಈ ರೀತಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಮಗೂ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.